ಪುರಸಭೆ ಮುಖ್ಯಾಧಿಕಾರಿ ಕೆ ಜಯಣ್ಣನವರ ಕಾರ್ಯನಿರ್ವಹಣೆ ಬಗ್ಗೆ 1.5 ವರ್ಷದಿಂದ ಪುರಸಭೆಯ ವಿವಿಧ ವಾರ್ಡ್ಗಳಲ್ಲಿ ಬೀದಿ ದೀಪ, ಚರಂಡಿ, ಕಸ ಎತ್ತುವ ವಾಹನಗಳು ಸೇರಿದಂತೆ ಯಾವೊಂದು ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿ ತಹಶೀಲ್ದಾರ್ ಜೆ ಅನಿಲ್ ಕುಮಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ನೀವು ಏನು ಪುರಸಭೆ ಮುಖ್ಯಾಧಿಕಾರಿಗಳ ವಿರುದ್ಧ ತಾವೇನು ಪುರಸಭೆ ಸದಸ್ಯರು ಏನಿದ್ರಿ ತಾವು ಒಂದು ಮನವಿಯನ್ನು ಕೊಟ್ಟಿದ್ರಿ. ಇಲ್ಲಿವರೆಗೂ ನೀವೇನೇ ಹೇಳಿದಿರಿ ಅದೆಲ್ಲ ತಾವು ರೈಟಿಂಗಲ್ಲಿ ಕೊಟ್ಟಿದ್ರಿ. ಈ ವಿಚಾರವಾಗಿ ಮೊನ್ನೆ ನಮ್ಮ ಸಹಾಯಕ ಆಯುಕ್ತರೇ ಇದಕ್ಕೆ ಆಡಳಿತಾಧಿಕಾರಿಗಳಿರೋದ್ರಿಂದ ಅವರಿಗೆ ಲಿಖಿತ ಮೂಲಕವಾಗಿ ಮತ್ತು ಮೌಖಿಕವಾಗಿ ಅವರಿಗೆ ಎರಡೂ ರೀತಿಯಿಂದಲೂ ನಾನು ಮಾನ್ಯ ಸಹಾಯಕ ಆಯುಕ್ತರು ಗಮನಕ್ಕೆ ತರ್ತೀನಿ. ಈ ವಿಚಾರವಾಗಿ ಏನು ಮಾನ್ಯ ಸಹಾಯಕ ಆಯುಕ್ತರು ನಿರ್ಧಾರ ತಗೊಂಡ್ರೆ ಅದನ್ನು ನಮಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿ ಮುಂದಿನ ಹಂತಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಇದನ್ನ ಈ ವಿಷಯ ಏನು ವಿಷಯಗಳು ಹೇಳಿದ್ರಿ ಏನೇನು ಆಗಿದೆ ಇಲ್ಲಿವರೆಗೂ ಅಂತ ಅದನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೂ ಸಹ ತರಲಿಕ್ಕೆ ತಂದು ಅದು ವಿಚಾರವಾಗಿ ಏನಾಗಿದೆ ಒಂದು ವರ್ಷದಿಂದ ಸಾಮಾನ್ಯ ಸಭೆ ನಡೆಸಿಲ್ಲ. ಪೇ 1ರಂದು ಜಿಂದಾಲ್ನವರು ಕೊಟ್ಟ ಬೀದಿ ದೀಪಗಳನ್ನು ಅಳವಡಿಸಿಲ್ಲ. ಸದಸ್ಯರು ಕೇಳಿದರೆ ಅರ್ಜಿ ಕೊಡಿ, ಹಾರಿಕೆ ಎಂದು ಉತ್ತರ ನೀಡುತ್ತಾರೆ. ಇನ್ನು ಜನಸಾಮಾನ್ಯರ ಪಾಡೇನು? ಸಂಡೂರಿನಲ್ಲಿ ಕಾಲರಾ, ಮಲೇರಿಯಾ, ಡೆಂಗ್ಯೂ ಜ್ವರ ಹೆಚ್ಚಾಗಿದ್ರೂ ಕೂಡ ಫಾಗಿಂಗ್ ಮಾಡಿಸುತ್ತಿಲ್ಲ. ಜೂನ್ 25ರಂದು ವಿಶ್ವ ಪರಿಸರ ದಿನಾಚರಣೆ 1ನೇ ವಾರ್ಡಿನಲ್ಲಿ ಬಿಜೆಪಿ ಸದಸ್ಯರನ್ನ ಹಾಗೂ ಬಿಜೆಪಿ ಅಧ್ಯಕ್ಷರನ್ನ ಕರೆದು ಕಾರ್ಯಕ್ರಮ ಮಾಡ್ತಾರೆ. ಹಾಗಾದ್ರೆ ಇವರಿಗೆ ಕಾಂಗ್ರೆಸ್ ಸದಸ್ಯರು ಬೇಡವೇ ಎಂದು ಕಿಡಿಕಾರಿದ್ರು. ನಾನಲ್ಲ ಮಾಡಿದ್ದು, ಪರಿಸರ ಅಭಿಯಂತರೇ ಅನ್ನಪೂರ್ಣ ಮಾಡಿದ್ದು, ನಾನು ಹೋಗಿದ್ದೆ ಅಷ್ಟೇ ಎನ್ನುತ್ತಾರೆ. ಆ ದಿನ ನಮ್ಮ ಸದಸ್ಯ ಕೆವಿ ಸುರೇಶ್ ಕಚೇರಿಯಲ್ಲಿದ್ದರೂ ಕರೆದಿರುವುದಿಲ್ಲ. ಅನ್ನಪೂರ್ಣರನ್ನ ಕೇಳಿದರೆ ವಾರ್ಡ್ ವಿಸಿಟ್ಗೆ ಹೋಗಿದ್ದೆವು ಎಂಬ ಹಾರಿಕೆ ಉತ್ತರ ಕೊಡ್ತಾರೆ ಎಂದರು. ಈ ಹಿಂದೆ 13, 14ನೇ ವಾರ್ಡಿನಲ್ಲಿ ಸಭೆ ಮಾಡಿದಾಗಲೂ ಹಾಗೆ ಬಿಜೆಪಿ ಸದಸ್ಯರನ್ನ ಮಾತ್ರ ಕರೆದು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅನ್ನಪೂರ್ಣರವರು 5-6 ವರ್ಷದಿಂದ ಪರಿಸರ ಅಭಿಯಂತರರಾಗಿ ನಿರ್ವಹಿಸುತ್ತಿದ್ದು ಕೂಡಲೇ ಅವರನ್ನ ಎತ್ತಂಗಡಿ ಮಾಡಬೇಕು. ಹನುಮಂತ ಎಂಬ ಶಿವನನ್ನ ಮುಖ್ಯಾಧಿಕಾರಿ ಜಯಣ್ಣ ಹೊಡೆದಿದ್ದಾರೆ. ಬಜೆಟ್ ಸಭೆ ಕರೆದಿಲ್ಲ. ಅಲ್ಲದೆ ಎಸಿಯವರು ಒಂದು ದಿನ ಕೂಡ ಇಲ್ಲಿಗೆ ಬಂದಿಲ್ಲ. ಆಸ್ತಿ ನೋಂದಣಿಗಳನ್ನು ಮಾಡಲು 3 ವರ್ಷದಿಂದ 15 ವರ್ಷಗಳ ಹಳೆಯ ದಾಖಲೆಗಳನ್ನು ಕೇಳ್ತಾರೆ. ಸಾರ್ವಜನಿಕರು ಎಲ್ಲಿಂದ ತರಬೇಕು ಎಂದು ಪ್ರಶ್ನಿಸಿದ್ರು. ಆದ್ದರಿಂದ ಮುಖ್ಯಾಧಿಕಾರಿ ಕೆ ಜಯಣ್ಣ ಪರಿಸರ ಅಭಿಯಂತರೆ ಅನ್ನಪೂರ್ಣ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದರು. ಜಿಂದಾಲ್ನವರು ಲೈಟ್ ಕೊಟ್ಟರು ಸರ್, ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿದ್ದೀವಿ ಸರ್. ಫೆಬ್ರವರಿಯಲ್ಲಿ ಕೊಟ್ಟಿರ್ತಕ್ಕಂಥ ಲೈಟ್ ಇವತ್ತಿನವರೆಗೂ ಯಾವ ಅಲ್ಲ ಸರ್ 300 ಲೈಟ್ ಇವತ್ತಿಗೂ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ, ಹಂಗೆ ಇದಾವೆ. ಒಂದು ಎರಡನೇದು ಏನನ್ನ ಕೇಳಿದ್ರೆ ಎಲ್ಲಾ ಕೌನ್ಸಿಲರ್ಸ್ಗಳು ಮುಖ್ಯಸ್ಥರುಗಳು ಕೇಳಿದ್ರೆ ಆರ್ಕೆ ಉತ್ತರ ಕೊಡ್ತಾರೆ. ಒಂದು ಎರಡನೇದು ಇನ್ನೊಂದು ಕೇಳಿದ್ರೆ ಅರ್ಜಿ ಬರ್ಕೊಡ್ರಿ, ಯಾವ್ಯಾವ ಬೀದಿ, ಯಾವ್ಯಾವ ಓಣಿ, ಆ ಲೈಟ್ ಕಂಬದ ಹೆಸರು, ಆ ಲೈಟ್ ಕಂಬದ ನಂಬರ್ಗಳು ಇವನ್ನೆಲ್ಲ ಹಾಕಿಕೊಡ್ರಿ ಅಂತ. ಇತಿಹಾಸದಲ್ಲಿ ನಾನಾನಿಕಮ್ಮು ಎಂಐ ಗೋರ್ಪಡೆದು ಮಂಡಲ ಪಂಚಾಯತ್ ಇದರಲ್ಲಿದ್ದ ಯಾವ ಸದಸ್ಯರು ಅರ್ಜಿ ಕೊಟ್ಟಿಲ್ಲ. ಯಾರೇ ನಾವು ಮನೆಗಳಿಗೆ ಹಾಕೊಂಬಲ್ಲ ಸರ್. ನಂಬರ್ 1. ನಂಬರ್ 2 ಸರ್, ಸಂಡೂರಿನಲ್ಲಿ ಇತ್ತೀಚೆಗೆ ಮಳೆ ಅಭಾವದಿಂದ ಕಾಲರಾ, ಡೆಂಗ್ಯೂ, ಮಲೇರಿಯಾ, ಆಮೇಲೆ ಇದು ಟೈಫಾಯ್ಡ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡಿದ್ರೆ ಪೇಪರ್ ನಲ್ಲಿ ಈ ಹಿಂದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಆಗಿ 6 ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು ಸರ್. ಎಲ್ಲಾ ಪ್ರಕಟ ಆದ್ರದ್ದು ಆ ಪ್ರಕಟ ತಗೊಂಡೋಗಿ ಏನ್ ಸರ್ ಹಿಂಗ್ ಆಗ್ತಾ ಇದೆ ಸಿಟಿ ಒಳಗಡೆ ನೋಡ್ರಿ ಸರ್, ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಂಡ್ರೆ ಪೇಪರ್ ನಲ್ಲಿ ಏನ್ಬಿಟ್ರಿ ಅವ್ರು ಬರೀತಾರ, ಅವ್ರನ್ನೆಲ್ಲ ನಿರ್ಲಕ್ಷ್ಯಕ್ಕೆ ತಗೋಬಾರ್ದು, ಅವ್ರು ನಾವು ಮಾಡ್ತಿದ್ರು ಬರೀತಿರ್ತಾರ ಅಂತ ಇದನ್ನಂತಾರೆ ಸರ್. ಆಮೇಲೆ ಯಾವೇ ಕೌನ್ಸಿಲರ್ ಹೋದ್ರೆ ಫಾರಂ 3 ಸರ್, ಫಾರಂ 3 ಬಗ್ಗೆ ಸಂಡೂರು ಸಿಟಿ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಅಂತಿಂತ ತೊಂದರೆ ಅಲ್ಲ ಸರ್. ಏನಾಗಿದೆ, 20 ವರ್ಷದ ಟ್ಯಾಕ್ಸ್ ರಿಸಿಪ್ಟ್ ಕೇಳ್ತಾರೆ ಸರ್. 20 ವರ್ಷದ ಟ್ಯಾಕ್ಸ್ ರಿಸಿಪ್ಟ್ ಈಗಿರ್ತಕ್ಕಂತ ಖಾಜಾ ಮೊಹಿದ್ದೀನ್ ಇರ್ಬೋದು, ಈಗಿರ್ತಕ್ಕಂತ ಇಮಾಮ್ ಸಾಬ್ ಇರ್ಬೋದು, ಅವರು ಈ ರೀತಿ ಕೇಳಿಲ್ಲ ಸರ್. ಏನನ್ನ ಆದೇಶ ಐತೇನಪ್ಪ ಸರ್ ಕೊಡ್ರಿ ಅಂತಂದ್ರೆ ಆದೇಶ ಇಲ್ಲ ಅಂತಂದು ಹೇಳ್ತಾರೆ. ಮತ್ತೆ 20 ವರ್ಷದ ಟ್ಯಾಕ್ಸ್ ಕೇಳ್ತಾರೆ. ಕಾನೂನು ಅಡಿಯಲ್ಲಿ ಏನ್ ಬರ್ತೈತೆ ಎಲ್ಲ ನಿರ್ಲಕ್ಷ್ಯ ಕೊಡ್ತಾರೆ ಸರ್. ಆಮೇಲೆ ಯಾವುದೇ ಸದಸ್ಯರು ಹೋದ್ರೆ
ಬೇಜವಾಬ್ದಾರಿತನ ಮಾತಾಡ್ತಾರೆ. ಹೋಗಪ್ಪ ನಾನು ನೋಡಿನಿ, ಆಯ್ತಾ ಎದ್ದಡ್ರಿ ಎಂಬುದು, ಸಿಂಗ್ಲರ್ ವರ್ಡ್ ಮಾತಾಡೋದು. ಏನ್ ಸರ್, ಮೊನ್ನೆ ವಿಶ್ವ ಪರಿಸರ ದಿನಾಚರಣೆ ಮಾಡಿದ್ದಾರೆ ಸರ್. ಈ ಹಿಂದೆ ಏನು ನೀತಿ ಸಂಹಿತೆ ಇತ್ತು, ನಮ್ಮನ್ನು ಕರೆದಿದ್ದಿಲ್ಲ, ಅದಕ್ಕೆ ನಾವೆಲ್ಲ ಓಕೆ ಸರ್, ಅದಕ್ಕೆ ತೆರೆಬಾಗ್ತೀವಿ. ನೀತಿ ಸಂಹಿತೆ ತೆರವಾದ್ಮೇಲೆ ಬೇರೆ ಕೌನ್ಸಿಲರ್ಗಳ ಒಂದೇ ವಾರ್ಡ್ ನಲ್ಲಿ ಆ ಕೌನ್ಸಿಲರ್ ಒಬ್ಬರಿಗೆ ತಿಳಿಸ್ಬೇಕು ಸರ್, ಹೌದ್ರಾ? ಆ ಕೌನ್ಸಿಲರ್ ಒಬ್ಬರಿಗೆ ತಿಳಿಸಿ ವಿಶ್ವ ಪರಿಸರ ದಿನಾಚರಣೆ ಬೇರೆ ಬಿಜೆಪಿ ಒಂದೇ ಕರ್ಕೊಂಡು ಮಾಡಿ ಸಭೆ ನಡೀತದೆ, ಎಲ್ಲರೂ ಕರಿಬಹುದು ಸರ್. ಯಾವ ಕೌನ್ಸಿಲರ್ಗಳಿಗೂ ಕರೆದಿಲ್ಲ. ಈ ಹಿಂದೆ 14 ಮತ್ತು 15ನೇ ವಾರ್ಡ್ 13-14ನೇ ವಾರ್ಡ್ನಲ್ಲಿ ನಡೆದಿದೆ. ಅದನ್ನು ಕೂಡ ನಾವು ಪತ್ರಿಕೆಯಲ್ಲಿ ಈಗ ನಿಮಗೆ ಇದನ್ನ ಪ್ರತಿಯನ್ನ ಲಗತ್ತಿಸಿ ಸರ್. ಆ ವಾರ್ಡ್ ಕೌನ್ಸಿಲರ್ ಸಿರಾಜ್ ಹುಸೇನ್ ಅವರನ್ನು ಕೂಡ ಸಂಪರ್ಕ ಮಾಡಿಲ್ಲ. ಅಲ್ಲಿ ವಿಶ್ವ ಪರಿಸರ ಸಾರ್ವಜನಿಕರು ಕರೆದು ಅವರೊಟ್ಟಿಗೆ ಅವರೇ ಏಕಪಕ್ಷವಾಗಿ ಮಾಡಿದ್ದಾರೆ ಮುಖ್ಯಾಧಿಕಾರಿಗಳು, ಆಮೇಲೆ ಅನ್ನಪೂರ್ಣಮ್ಮ ಅಂತ ಹೇಳಿ. ಇವರಿಬ್ಬರ ಬಗ್ಗೆ ಬಹಳ ಕಂಪ್ಲೇಂಟ್ ಇದೆ ಸರ್. ಯಾವ ಸದಸ್ಯರಿಗೂ ಗೌರವ ಕೊಡ್ತಾ ಇಲ್ಲ. ಇನ್ ಕುಂತ್ರೆ ಆಯ್ತಾ ಎದ್ದೋಗಂತ ಅಂತಾನೆ, ಸಿಂಗಲ್ ರೋಡ್ ಮಾತಾಡ್ತಾರೆ. ಆಮೇಲೆ ಯಾವ್ದಾನ ಒಂದು ಸಾರ್ವಜನಿಕವಾಗಿ ಕೆಲ್ಸಕ್ಕೋ ಜನರಲ್ ಕೆಲ್ಸಕ್ಕೆ ಹೋದ್ರೆ ಅವ್ರೇನ್ ಬಿಡ್ರಿ ಸದಸ್ಯರು ಅಂತಂದು ಹಗುರವಾಗಿ ಟೀಕೆ ಮಾತಾಡ್ತಾರೆ. ಬಾಡಿ ಇಲ್ಲ. ಆಮೇಲೆ ಬಿಲ್ಗಳು ಮಾತ್ರ, ಆಮೇಲೆ ಕಾಮಗಾರಿಗಳಿಗೆ ಆಗಿರ್ತಕ್ಕಂಥವು ಸಲೀಸಾಗಿ ಬಿಲ್ಗಳು ಹೋಗಿ ಆಯಾ ಕಾಂಟ್ರಾಕ್ಟ್ ಕರ್ಕೊಂಡು ಎಸ್ ಆಫೀಸ್ ಹತ್ರ ಸೈನ್ ಮಾಡ್ಸಿ ಬರ್ತಾರೆ ಸರ್. ವಿಚಿತ್ರವಾದಂತ ಮುಖ್ಯಾಧಿಕಾರಿಗಳು. ತಾವು ಅನ್ಕೊಂಡಂಗ ಒಳ್ಳೆ ಮುಖ್ಯಾಧಿಕಾರಿಗಳು ಖಂಡಿತವಾಗ್ಲೂ ಅಲ್ಲ. ಈ ಹಿಂದೆ ನೋಡಿರ್ತಕ್ಕಂಥ ಮುಖ್ಯಾಧಿಕಾರಿಗಳೇ ಬೇರೆ, ಇವರೇ ಬೇರೆ. ಸ್ವಲ್ಪ ತಾವು ಅದ್ರ ಬಗ್ಗೆ ಎಲ್ಲಾ ಕೌನ್ಸಿಲರ್ ಒಂದು ಪರವಾಗಿ ಸರ್, ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು ಪಟ್ಟ ಇಲ್ಲ ಸರ್. ಅಂದ್ರೆ ಒಂದು ಸುತ್ತವ ಸರ್, 8 ಬರ್ತವೆ. ಆ ಪಟ್ಟಣ ಗ್ರಾಮ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಟ್ಟ ಇಲ್ಲ. ಈಗ ಮನೆಗಳಿದ್ದಾವೆ. ಇದು ರಾಜಕೀಯ ಸಂಸ್ಥಾನ, ತಮಗೂ ಗೊತ್ತಿದೆ, ಏನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಸರ್. ಅದನ್ನ ಟ್ಯಾಕ್ಸ್ ಕಟ್ಟಿದ್ರೆ ಟ್ಯಾಕ್ಸ್ ಪ್ರಕಾರ ಇದನ್ನ ಮಾಡಿ ಫಾರಂ 3 ಕೊಡ್ಬೇಕು ಸರ್. ಫಾರಂ 3 15ರಿಂದ 25 ದಿನ ಆಗ್ತದೆ ಸರ್. 6 ಮಂತ್ ಆಗುತ್ತೆ ಸರ್. 6 ಮಂತ್ ಆಗುತ್ತೆ. ಆಮೇಲೆ ಅವ್ರು ಸ್ವೀಕರಿಸಿದ್ರೆ ಮಾತಾಡ್ತಿದ್ರೆ ನೆಟ್ವರ್ಕ್ ಹೋಗಿದೆ, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್. ಆಮೇಲೆ ಈ ಬಾಡಿ ಇಲ್ಲದಕ್ಕ ಎಸಿ ಅವರು ನಮಗೆ ಆಡಳಿತಾಧಿಕಾರಿ ಇದ್ದಾರೆ ಸರ್. ಎಸಿ ಅನ್ನ ಕರೆದು ಕೌನ್ಸಿಲರ್ಸ್ ಬಾಡಿ ಮೀಟಿಂಗ್ ಕರಿಬಹುದು ಸರ್. ಅದು ಇದೆ, ಕಾನೂನಲ್ಲಿ ಕೂಡ ಇದೆ. ಒಬ್ಬ ಎಲ್ಲಾ ಕೌನ್ಸಿಲರ್ ಏನೇನು ಸಾಮಾನ್ಯ ಸಭೆ ಮಾಡಬಹುದು ಸರ್. ಆ ಎಸಿ ಕೂಡ ಇವರು ಬಂದಾಗ ನಮ್ಗೆ ಇಂಟಿಮೇಶನ್ ಕೊಡಲ್ಲ, ಯಾವ ಸದಸ್ಯರಿಗೂ ಹೇಳಲ್ಲ. ಆಮೇಲೆ ಸರ್ ಬಂದಾಗ ವಾರ್ಡ್ಗಳ ಸಮಸ್ಯೆ ಅಂತ ಬಂದಾಗ ಅವ್ರವ್ರೆ ಅವ್ರು ಹೋಗ್ತಾರೆ, ಕಂಪ್ಲೇಂಟ್ ಯಾರು ಸಾರ್ವಜನಿಕರು ಬಂದು ಹೇಳ್ತಾರೆ, ಅವ್ರ ಪರವಾಗಿ ಹಂಗ ಹೋಗ್ಬಿಡ್ತಾರೆ ಸರ್. ಆ ವಾರ್ಡ್ ಇರ್ತಕ್ಕಂಥ ಕೌನ್ಸಿಲರ್ ಹೇಳಲ್ಲ. ಅಲ್ಲಿರೋ ಸಮಸ್ಯೆ ನಾವು ಬಗೆಹರಿಸಿರ್ತೀವಿ, ಆದ್ರೆ ಇವ್ರು ಹೋಗಿ ಇನ್ನೊಂದು ಬೇರೆ ಕ್ರಿಯೇಟ್ ಮಾಡಿ ಬರ್ತಾರೆ. ಏನ್ ಸರ್ ಇಂಥವು ಇದೆ. 11:30, 12 ಅವ್ರು ಬೇಕಾಬಿಟ್ಟಿ ಬಂದು ಸೈನ್ ಮಾಡೋದು, ಬಂದು ಒಂದು 3 ತಡು ಟೀ ಕುಡಿಯೋದು ಸರ್. ಅದು ಮುಗಿದೋತು. 4 ಗಂಟೆಗೆ ಯಾರು ಅವರು ಕೊಟ್ಟೂರ್ಗೆ ಹೋಗೋರು, ಕೊಟ್ಟೂರ್ಗೆ ಹೊಸಪೇಟೆಗೆ ಹೋಗೋರು, ಹೊಸಪೇಟೆಗೆ ಕೋಣಗಲ್ಗೆ ಹೋಗೋರೆ, ಕೋಣಗಲ್ಗೆ ಸರ್. ವಿಪರೀತವಾದಂತ ಸಮಸ್ಯೆಗಳು ಸಂಡೂರು ಸಿಟಿಯಲ್ಲಿ ಬಹಳಷ್ಟು ಇದಾವೆ. ಅದರದ್ದೆಲ್ಲ ಒಂದು ಪ್ರತಿಗಳನ್ನ ತಮಗೆ ಕೊಡ್ತಾರೆ ಸರ್. ಮಾನ್ಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಣಿತಕ್ಕರು ಅದನ್ನ ವಿತರಣೆ ಮಾಡ್ರಿ. ಎಲ್ಲಾ ಕೌನ್ಸಿಲರ್ಗಳು ಸಮಸ್ಯೆ ಸರ್, ಇದು ಒಬ್ಬರದಲ್ಲ. ದಯವಿಟ್ಟು ಸ್ವಲ್ಪ ನಿರ್ದಿಷ್ಟ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಒಂದು ಕಾರಣ ಅಂತಂದ್ರೆ, ಈ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥವರು ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡಿದ್ದಾರೆ ಸಂಡೂರು ಟೌನ್ ಅಲ್ಲಿ. ಅದು 1ನೇ ವಾರ್ಡ್ ಅಲ್ಲಿ ಮಾಡಿದ್ದಾರೆ. ಪುರಸಭೆಯ ಸದಸ್ಯರಿಗೆ ಯಾವುದೇ ಒಂದು ಆಹ್ವಾನ ಇಲ್ಲ, ಯಾವುದೇ ಒಂದು ಇಂಟಿಮೇಷನ್ ಇಲ್ಲದೇನೆ ಬಿಜೆಪಿ 1ನೇ ವಾರ್ಡ್ ನಲ್ಲಿ ಮಾಡಿದ್ದಾರೆ. ಆ ವಾರ್ಡಿನ ಸದಸ್ಯರ ಜೊತೆಗೆ ಬಿಜೆಪಿ ಸಂಚಾಲಕರ ಸಹ ಭಾಗವಹಿಸಿದ್ದಾರೆ. ಇಲ್ಲ, ನನಗೆ ಇಲ್ಲಿ ಏನು ಪ್ರಶ್ನೆ ಬರ್ತದೆ ಅಂದ್ರೆ, ಅವರು 2 ಸರಿ ಇಲ್ಲಿ ಪರಿಸರ ದಿನಾಚರಣೆಯನ್ನು ಟೌನ್ನಲ್ಲಿ ಮಾಡಿದ್ರು ಸಹ ಬಿಜೆಪಿ ವಾರ್ಡ್ ಅನ್ನೇ ಸೆಲೆಕ್ಷನ್ ಮಾಡಿದ್ದಾರೆ. ಅಲ್ಲಿ ಯಾವುದೇ ನಮ್ಮ ಕಾಂಗ್ರೆಸ್ ಸದಸ್ಯರನ್ನ ಆಹ್ವಾನ ಮಾಡಿಲ್ಲ. ಅವರು ಒಂದು ಏಕನಿಲವನ್ನು ತಗೊಂಡು ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಸದಸ್ಯರಿಗೆ ಯಾವುದೇ ತರನಾದ ಒಂದು ಗೌರವ ಸಹ ಕೊಡ್ತಾ ಇಲ್ಲ ಮುಖ್ಯಾಧಿಕಾರಿಗಳು. ಏಕಪಕ್ಷೀಯವಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ. ಇದರ ಉದ್ದೇಶ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಇಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆದು ನಾವು ನಮ್ಮ ಅಹವಾಲುಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೇವೆ. 23 ಸದಸ್ಯಗಳು ಹಾಜರಿರ್ಬೇಕಾದ್ರೆ
ಈಗ ಈ ಬಿಜೆಪಿ ಪಕ್ಷದನ್ನ ಕರೆಯುವಂತ ಉದ್ದೇಶ ಏನಿತ್ತು? ಇವರು ಒಬ್ಬ ಗವರ್ಮೆಂಟ್ ಆಫೀಸರ್ ಆಗಿ ಇಲ್ಲಿ ಈಗ ಪಕ್ಷಾತೀತವಾಗಿ ಕೆಲಸ ಮಾಡ್ಬೇಕು ಅವರು. ಈಗ ಪಕ್ಷದ ಒಂದು ಪಕ್ಷದ ಮೇಲೆ ಒಲವಿಟ್ಕೊಂಡು ಇನ್ನೊಂದು ಪಕ್ಷದ ಅವ್ರನ್ನ ಗಣನೆಗೆ ತಗೊಳ್ದೆ ಮಾಡೋದು ಸರಿನಾ ಇದು? ಇದು ನಮ್ಮ ಪ್ರಶ್ನೆ. ಬೇಡ ಅಂತ ಹೇಳಲ್ಲ, ಎಲ್ಲ 23 ಸದಸ್ಯರನ್ನು ಕರೀಲಿ, ಎಲ್ಲ 23 ವಾರ್ಡ್ ಸದಸ್ಯರನ್ನು ಕರೀಲಿ. ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳು ಅವ್ರು ಕರೀಲಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಈಗ ಮಾಡ್ತಿರ್ತಕ್ಕಂಥದ್ದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಇಡ್ತಾ ಇದಾರೆ. ದಯಮಾಡಿ ಇದನ್ನ ನಾವು ಖಂಡನೆ ಮಾಡ್ತಾ ಇದೀವಿ. ಡಿಸಿಗೆ ಮತ್ತು ನಮ್ಮ ಆಡಳಿತ ಇಲಾಖೆ ಅಧಿಕಾರಿಗಳಿಗೆ ಇದನ್ನ ಮಾಹಿತಿ ಕೊಡ್ತೇವೆ. ಒಂದು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ, ವಾರಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಅಂತ ಹೇಳ್ತಾರೆ. ಬಹಳಷ್ಟು ಜನ ಕಂಪ್ಲೇಂಟನ್ನು ಚೀಫ್ ಆಫೀಸರ್ ಹತ್ರ ಬಂದಿದ್ರು. ತಮ್ಮ ಗಮನಕ್ಕೆ ಏನಾದರೂ ಬಂದಿದೆ? ನಮ್ಮ ಗಮನಕ್ಕೆ ಇದೆ. ಕೆಲವೊಂದು ವಾರ್ಡ್ಗಳಲ್ಲಿ ತುಂಬಾ ಲೇಟ್ ಆಗ್ತಿದೆ ಅಂತ ನೀರಿಂದ ಇದೆ. ಬಟ್ ಅದು ಟೆಕ್ನಿಕಲಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಅದನ್ನೇ ಹೇಳೋದು ಅವರು. ಮೇಡಮ್, ಈ ಹಿಂದೆ ಇರ್ತಕ್ಕಂಥ ಚೀಫ್ ಆಫೀಸರ್ ಯಾರೇ ಇರ್ಬೋದು, ಸೊ ಈ ರಸ್ತೆ ಬದಿಯಲ್ಲಿ, ಎರಡೂ ಬದಿ ರಸ್ತೆಯಲ್ಲಿ ಮಣ್ಣನ್ನು ಸೈಡಿಗೆ ಮಣ್ಣಿರ್ತಿತ್ತು. ಅದನ್ನು ಬೆಳಿಗ್ಗೆ ಬಂದು ಆ ಸ್ಪಾಟ್ನಾಗೆ ಅವ್ರು ನಿಂತ್ಕೊಂಡು ಕೆಲಸ ಮಾಡುವಂತ ಒಬ್ಬ ಅಧಿಕಾರಿಗಳು ಕೂಡ ನಾವು ನೋಡಿದ್ವಿ ಕೂಡ. ಸೊ ಆದ್ರೆ ಮಾಡಿದ್ದಾರೆ. ಸೊ ಈಗ ಯಾಕೆ ಅಧಿಕಾರಿಗಳು ಅದ್ರ ಬಗ್ಗೆ ಯಾಕೆ ಡಸ್ಟ್ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? 12 ಗಂಟೆಗೆ ಬರ್ತಾನೆ ಆಫೀಸಿಗೆ. 12 ಗಂಟೆಗೆ ಬಂದ್ರೆ ಅವಾಗ ಏನ್ ಮಾಡ್ತಾನಂತ ಬಂದು ಅವ್ರನ್ನ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಂತಾನ ಏನು ಮಾಡ್ಸಲ್ಲ. ಆ ಕಸ ಹೊಡೆಯರು ಎಲ್ಲಿ ಹೊಡಿತಾರ ಎಲ್ಲ ಫುಲ್ ಅಲ್ಲಿಂದ ಇಲ್ಲಿವರೆಗೆ ಹಂಗೆ ನಿಂತಿದೆ, ಎಲ್ಲಿ ಕ್ಲೀನ್ ಇಲ್ಲ. ಅದೇನು ಮಾಡೋದಿಲ್ಲ, ಬರೀ ಸುಳ್ಳು ಹೇಳದ. ಲೈಟ್ ಬಂದು ಈಗ ಸುಮಾರು 3 ತಿಂಗಳಾಯ್ತು. ಲೈಟ್ ಹಾಕಿದ್ ಸರ್ ಅಂದ್ರೆ ಎಲ್ಲಿರಿ ಹಾಕ್ತಿವಿ, ಕೋಡ್ ಆಫ್ ಕಂಟೆಂಟ್ ಐತೆ, ಅದ ಆದ್ಮೇಲೆ ಹಾಕ್ತಿವಿ, ಕ್ಲಾಂಪ್ ಇಲ್ಲ, ಬ್ರಾಕೆಟ್ ಇಲ್ಲ ಅಂತ ಬೇರೆ ಸುಳ್ಳು ಹೇಳ್ತಾರೆ. ನಮ್ಮ ವಾರ್ಡ್ನಾಗ ಲೈಟ್ ಹೋಗಿ 15 ದಿವಸ 20 ದಿವಸ ಗಟ್ಟಲೆ ನಿಂತಾವ, ಆಗ್ಯಾವ, ಲೈಟ್ ಹಾಕಕ್ ರೆಡಿ ಇಲ್ಲ. ಆ ನೀರ್ ನೋಡಿದ್ರೆ 15 ದಿವಸ ಒಂದ್ಸಲ ನೀರ್ ಬಿಡ್ತಾನ. ನೀರಿನ ಕೇಳಿದ್ರೆ ಮೋಟರ್ ಕೆಟ್ಟತ್ತ ಅಂತ ಹೇಳ್ತಾನ. ಯಾವಾಗ್ಲೂ ಇದೇನ ಪ್ರಾಬ್ಲಮ್ ಹೇಳೋದು? ಯಾವಾಗ ನೋಡಿದ್ರೆ ಇದನ್ನ ಹೇಳ್ತಿರ್ತಾನ. ಮತ್ತೆ ಮೇಡಮ್, ಈಗ ಪುರಸಭೆ ಮುಖ್ಯಾಧಿಕಾರಿಗಳು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಿದೆ. ಸೊ ಆ ಸಂದರ್ಭದಲ್ಲಿ ಮೇಡಮ್ ಅವ್ರೇನು ಹೇಳ್ತಾರೆ, ನಾವು ಯಾರನ್ನ ಕರೆಯೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಈಗ ಕೋಡ್ ಆಫ್ ಕಂಡಕ್ಟ್ ಮುಗಿದ್ಮೇಲೆ 14ನೇ ವಾರ್ಡ್ನಲ್ಲಿ ಅಲ್ಲಿ ಪುರಸಭೆ ಸದಸ್ಯನು ಕರೆದಿಲ್ಲಂತೆ. ಸೊ 1ನೇ ವಾರ್ಡ್ನಲ್ಲಿ ಆ ಸದಸ್ಯನು 1ನೇ ವಾರ್ಡ್ ಸದಸ್ಯರು ಕರೆದಿದ್ದಾರೆ. ಏನು ಅವ್ರಿಗೆ ಉದ್ದೇಶ? ನಿಮ್ಗೆ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಬಿಜೆಪಿ ವಾರ್ಡ್ ಸದಸ್ಯರನ್ನು ಕರೆಯುವಾಗ ಕೋಡ್ ಆಫ್ ಕಂಡಕ್ಟ್ ಅವರಿಗೆ ಅಡ್ಡಿ ಬರಲ್ಲ. ಕಾಂಗ್ರೆಸ್ ಸದಸ್ಯರನ್ನು ಕರೆಯುವಾಗ ಮಾತ್ರ ಕೋಡ್ ಆಫ್ ಕಂಡಕ್ಟ್ ಅಡ್ಡಿ ಬರ್ತಾ ಇದೆ. ಅವ್ರು ಅದಕ್ಕೆ ಈಗ ಮುಖ್ಯಾಧಿಕಾರಿಗಳು ನಮ್ಗೆ ಉತ್ತರ ಕೊಡಬೇಕು. ಇದೇ ರೀತಿ ಇವ್ರು ಮುಂದುವರ್ಕಂತ ಹೋದ್ರೆ ನಾವು ಡಿಸಿ ವರೆಗೂ ಕಂಪ್ಲೇಂಟ್ ಅನ್ನ ಕೊಡ್ಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ಸರ್ ಸರ್, ಅಲ್ಲಿ ಸಂಡೂರಿನಲ್ಲಿ ಇತ್ತೀಚೆಗೆ ಟೌನ್ನಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಬೇರೆ ಆದ ಸಂಡೂರಿನಲ್ಲಿ ವಿಶೇಷವಾಗಿ ತಗೊಂಡ್ರೆ ಸ್ವಲ್ಪ ಡೆಂಗ್ಯೂ ಜ್ವರ, ಮಲೇರಿಯಾ, ಟೈಫಾಯ್ಡ್ ಇವೆಲ್ಲ ಬರ್ತಾ ಇದ್ದಾವೆ. ಅಲ್ಲಿ ಸ್ವಲ್ಪ ಈ ಓಣಿಗಳಲ್ಲಿ, ಏರಿಯಾಗಳಲ್ಲಿ ಇದು ಆಗ್ತಾ ಇಲ್ಲ, ಅದು ಆಗ್ತಾ ಇಲ್ಲ. ಯಾಕೆ? ಈಗಾಗಲೇ ನಮ್ಮ ಶಿವ ಅವರು ನಾವು ಕೂಡಗಿ ನೀವು ಒಂದು ಪತ್ರಿಕಾ ಮಾಧ್ಯಮದ ಇವೆಲ್ಲ ಬಂದಿತ್ತು. ಅದ್ರ ಜೊತೆಗೆ ಅವಾಗ ನಾವು ಮುಖ್ಯಾಧಿಕಾರಿಗಳಿಗೆ ಕೆಲವು ತಿಂಗಳ ಹಿಂದೆ ಹೇಳಿದ್ವಿ, ಸರ್ ಈ ತರ ಮಲೇರಿಯಾ, ಡೆಂಗು ಸಿಟಿಯಲ್ಲಿ ಜಾಸ್ತಿ ಆಗ್ತಾ ಇದೆ, ನೀವು ಫಾಗಿಂಗ್ ಮಿಷಿನ್ ಹೊಡೆದು ಆಮೇಲೆ ಮುನ್ನೆಚ್ಚರಿಕೆ ಕ್ರಮಗಳು ಏನಾದರೂ ತಗೊಳ್ರಿ. ಯಾಕಂದ್ರೆ ಸಾರ್ವಜನಿಕರು ಹಾಸ್ಪಿಟಲ್ ದಿನಾಲಿ ನಾವು ಕೂಡ ರಾಮಶೆಟ್ಟಿ ಡಾಕ್ಟರ್ಗೆಲ್ಲ ಕೆಲವು ಕೇಳಿದ್ವಿ, 1500 to 2000 ಫಾರ್ ಡೇ ಹಾಸ್ಪಿಟ್ಲಿಗೆ ಸಾರ್ವತ್ರಿಕ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಾ ಇದೆ. ಸೊ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾ ಇದ್ದಾರೆ. ಇದರಿಂದ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಹಾಸ್ಪಿಟಲ್ ವ್ಯವಸ್ಥೆಯಲ್ಲಿ, ಯಾಕಂದ್ರೆ ಮಳೆಗಾಲದಾಗೆ ಹೆಚ್ಚಾಗ್ತವೆ, ವೈರಲ್ ಫೀವರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದಾವೆ, ಈ ಸೊಳ್ಳೆಲಿಂದ ಜಾಸ್ತಿ ಆಗ್ತದೆ. ಇದು ನಾವು ಮೊದಲೇ ಹೇಳಿದ್ರು ಸಹಿತ ಪ್ರಶ್ನೆ ಆಗ್ತಾರೆ, ನಾವು ಮಾಡ್ತೀವಿ ಅಂತೇಳಿ ಅವರು ಆರ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗ್ತದಂದ್ರೆ ಅವರು ಏಕನಿಷ್ಠ ನಿರ್ಧಾರವನ್ನು ತಗೊಂಡಂಗ ಆಗ್ತಾ ಇದೆ. ಅವ್ರ ಮುಖ್ಯಾಧಿಕಾರಿಗಳು ಯಾವುದೇ ಎಲ್ಲಾ ನಮ್ಮ ಪುರಸಭೆ ಸದಸ್ಯರು ಈ ಒಂದೇ ಬಿಜೆಪಿಯರೇ ಒಂದಂತಲ್ಲ, ಅವ್ರು 23 ಸದಸ್ಯರು ಕೂಡ ಅಗೌರವವಾಗಿ ನಡ್ಕೊಳ್ತಾ ಇದ್ದಾರೆ. ಆಮೇಲೆ ಲೈಟ್ಸ್ ವಿಚಾರ, ನಾವು ಏನೇ ಒಂದು ಲೈಟ್ಸ್ ವಿಚಾರ ಕೇಳ್ಬೇಕಪ್ಪ ಅಂತಂದ್ರೆ ನೀವು ಅರ್ಜಿ ಕೊಟ್ರಿ ಅಂತ ಅಂದ್ರೆ ಅರ್ಜಿಗಳು ನಾವು ಒಂದು ಪುರಸಭೆ ಸದಸ್ಯರಾಗಿ ಅರ್ಜಿ ಕೊಟ್ಟು ನಾವು ತಗೋಬೇಕಾಗ ಅಂದ್ರೆ ನಮಗೇನ್ ಬೆಲೆನೇ ಇಲ್ಲ. ಏನೋ ಲೈಟ್ಸ್ ಏನ್ ನಾವು ಮನೆಗಳಿಗೆ ಹಾಕೊಂತೀವ, ನಮ್ಮ ಮನೆಗಳು ಓನ್ ನಾವು ಸಾರ್ವಜನಿಕರಿಂದ ಗೆದ್ದಿರ್ತೀವಿ, ಸಾರ್ವಜನಿಕರ ಏರಿಯಾದಲ್ಲಿ ಹಾಕ್ಬೇಕಂತೇಳಿ ನಾವೆಲ್ಲ ಪುರಸಭೆ ಸದಸ್ಯರು ಒತ್ತಾಯ ಮಾಡ್ಕೊಂಡ್ರೆ ನಾವು ಅರ್ಜಿ ಕೊಡ್ಬೇಕು. ಅಂದ್ರೆ ಅರ್ಜಿ ಕೊಟ್ಟು ಮಾಡಿಸ್ಕೊಳ್ಳೋದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ತರ ಅವರು ಮಾಡ್ತಾ ಇರೋದ್ರಿಂದ ಏಕಪಕ್ಷ ನಿರ್ಣಯ ತಗೊಂತಾ ಇದ್ದಾರೆ. ಇದನ್ನ ನಾವು ಅವರಿಗೆ ಖಂಡನೆ ಮಾಡ್ತದೆ. ಎಲ್ಲದು ಕಾನೂನು ಅಂತಾರೆ. ಕಾನೂನಲ್ಲಿ ನಾವು ಯಾವುದೇ ಒಂದು 20 ವರ್ಷ ಟ್ಯಾಕ್ಸ್ ಟೌನ್ ಮುನ್ಸಿಪಲ್ ಹಳೆ ಸಂಡೂರಲ್ಲಿ ಅವೆಲ್ಲ ಮೊದಲೆಲ್ಲ ತಗೊಂಡು ಇವ್ರು ಎಂಟ್ರಿ ಮಾಡಬೇಕಾಗಿತ್ತು.
ಈಗ ಅದನ್ನ ನಾವು ತಗೊಂಡ್ಬೇಕಂದ್ರೆ ಹಳಬರೆಲ್ಲ ಮೊದಲೆಲ್ಲ ತಗೊಂಡಿರೋರು ಅವ್ರದ್ದು ಕಳೆದೋಗಿರ್ತಾರೆ. ಅದನ್ನ ಕೊಟ್ಟು 20 ವರ್ಷದ ಟ್ಯಾಕ್ಸ್ ಪೇಟ್ ಕಟ್ಬೇಕಂದ್ರೆ ಪಾಪ ಸಾರ್ವಜನಿಕರು ಎಷ್ಟು ಒದ್ದಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಕೇಳಕ್ಕಾಗಿಲ್ಲ ಸರ್, ನಂಗೆ ಹಂಗೈತೆ ಹಿಂಗೈತೆ ಇಂಥವೆಲ್ಲ ರೂಲ್ ಮಾಡ್ಬೇಕಾಗಿರೋ ಮನುಷ್ಯ ಈ ಮೊನ್ನೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಏಕಪಕ್ಷೀಯವಾಗಿ ಬರೀ ಬಿಜೆಪಿ ವಾರ್ಡ್ನೇ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಲಿ 13-14ನೇ ವಾರ್ಡ್ನಾಗ ಅಲ್ಲಿ ಸದಸ್ಯರು ನಮ್ಮ ಸಿರಾಜ್ ಆಗ್ಲಿ ಅವ್ರಿಗೆ ಕೂಡ ಇನ್ವೈಟ್ ಮಾಡ್ಲಾರ್ದಕ್ಕಂಥದ್ದು ಏಕಪಕ್ಷೀಯವಾಗಿ ನಿರ್ಣಯ ತಗೊಂಡಿರೋದು ನಾವು ಬಹಳ ಖಂಡನೀಯವಾಗಿ ವ್ಯಕ್ತಪಡಿಸ್ತೀವಿ. 13-14 ವಾರ್ಡ್ ಅವಳಿ ಜೋಡಿ, ಅದರಲ್ಲಿ ಬಿಜೆಪಿ ಸದಸ್ಯರು ಒಬ್ಬ 13ನೇ ವಾರ್ಡಿಗೆ ಇದ್ದಾರೆ, 14ನೇ ವಾರ್ಡಿಗೆ ಇದ್ದಾರೆ, 13ಕ್ಕೆ 4 ಅಣ್ಣ ತಮ್ಮರಿಗೆ ಇದೀವಿ ಎಲ್ಲ. ಅವ್ರಿಗೆ ಯಾರು ಕರಿಬೇಕು, ನಮಗೆ ಕರಿಬೇಕು, ಎಲ್ಲರಿಗೂ ಕರೆದು ವಿಶ್ವಾಸಕ್ಕೆ ತಗೊಂಡು ಫಂಕ್ಷನ್ ಮಾಡೋದು. ಯಾರಿಗೂ ಒಬ್ರಿಬ್ರು ಕರೆದು ಫಂಕ್ಷನ್ ಮಾಡಿದ್ರು ಅಂತೇಳಿ ಪೇಪರಲ್ಲಿ ಹಾಕ್ಸೋದಲ್ಲ, ಎಲ್ಲರೂ ಗಮನಕ್ಕೆ ತಗೊಂಡು ಎಲ್ಲ ಪರಿಸರ ಈಗ ನೋಡಿ ಡೆಂಗು ಎಲ್ಲ ಬರ್ತಿದ್ದಾರೆ, ಎಲ್ಲ ಒಂದೊಂದು ರೋಗಗಳು ಬರ್ತಿದ್ದಾರೆ. ಅದಕ್ಕೆ ಎಲ್ಲರೂ ಸ್ಪಂದನೆ ಮಾಡಿ ಎಲ್ಲರೂ ಜೋಡಿಸ್ಕೊಂಡು ಒಂದು ಫಂಕ್ಷನ್ ಮಾಡಿದ್ರೆ ಸಿಟಿ ಡೆವಲಪ್ಮೆಂಟ್ ಆಗ್ತದೆ. ಅವರು ಆ ಕೆಲಸ ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೀನಿ, ಎಸ್ಪೆಷಲಿ AC ಅವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರ ಮೇಲೆ ತಗೊಂಡು ಇಮಿಡಿಯೇಟ್ ಜನರಿಗೆ ಒಳ್ಳೇದಾಗ ಕೆಲಸ ಇವ್ರು ಮಾಡ್ಬೇಕು ಅಂತ ಹೇಳ್ತೀನಿ. ಇವಾಗ 20 ವರ್ಷ ತಾಂಬ ಅಂತಂದ್ರೆ ಆದ್ರೆ ಇವ್ರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಯಾರು ಎಂಟ್ರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೋದ ವರ್ಷದ ಇವ್ರ ಹತ್ರ ಎಂಟ್ರಿ ಇದೆಯಲ್ಲ ನಾನು ಕೇಳ್ತಾ ಇದ್ದೀನಿ ಅಂತ ನಿಮ್ ಮುಖಾಂತರ ಹವಾಲ ಆಗ್ತಾ ಇದ್ದೀನಿ ಚೀಫ್ ಆಫೀಸರ್. ಈಗ ರಿನ್ಯೂವಲ್ ಕೊಡ್ತಾರೆ, ಫಾರಂ 3 ರಿನ್ಯೂವಲ್. ಈಗ ಅಧಿಕಾರಿ ಎಲ್ಲ ದಾಖಲೆ ಚೆಕ್ ಮಾಡಿ ಒಂದು ಫಾರಂ 3 ತಗೊಂಡಿರ್ತಾರೆ, ಅದಕ್ಕೆ ಮತ್ತೆ ಈ ವರ್ಷ ಮತ್ತೆ ರಿನ್ಯೂವಲ್ ಬೇಕಾಗ್ತದೆ. ಅವು ಮತ್ತೆ ಅದನ್ನ ಆ ದಾಖಲೆಗಳನ್ನು ಮತ್ತೆ ಪರಿಶೀಲನೆ ಮಾಡೋದು, ಮತ್ತೆ ಅದನ್ನ ವೆರಿಫಿಕೇಶನ್ ಮಾಡಿ ಅದನ್ನ 3 ತಿಂಗಳು 6 ತಿಂಗಳು ಸತಾಯಿಸ್ತಾರೆ. ಯಾಕೆ ಅದನ್ನೇ ನಾವು ನಿಮ್ಗೆ ಕೇಳ್ತಾ, ಯಾಕಂತಂದ್ರೆ 15 ದಿನ 1 ತಿಂಗಳು ಮಾರ್ಚ್ ತಗೊಂಡಿರ್ತಾರೆ ಫಾರಂ 3, ಅವಾಗೆಲ್ಲ ಚೆಕ್ ಮಾಡಿ ಕೊಟ್ಟಿರ್ತಾನೆ. ಮತ್ತೆ ಇವಾಗೂ ಮತ್ತೆ ದಾಖಲೆ ಕೊಡ್ಬೇಕಂತಂದ್ರೆ ಅವ್ರ ದಾಖಲೆಗಳು ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಿರ್ತಾರೆ ಅನ್ನೋದು ಅಧಿಕಾರಿಗಳು. ನೀವೇನ್ ಮಾಡ್ತಿದ್ದೀರಾ ಅಧಿಕಾರಿ ಕೇಳ್ತಾ ಇಲ್ಲ ಅಂತಂದ್ರೆ ಇದು ನಮ್ಗೆ ಕ್ವಶನ್ ಆಗಿದೆ. ಆಮೇಲೆ ಇಷ್ಟು ದಿನ ಟ್ಯಾಕ್ಸ್ ಕಟ್ಟಿದಾರಲ್ಲ, ನೀವು ಬಂದಾಗಿಂತ 20 ವರ್ಷ ತಗೊಂಡಿದ್ದೀರಾ, ಇದಕ್ಕಿಂತ ಮುಂದೆ ನೀವು ಯಾಕೆ ಕೇಳಿಲ್ಲ? ನೀವೇ ಕೇಳ್ತಾ ಇದ್ದೀರಿ 20 ವರ್ಷ ತಾಪ ಅಂತ. ಅವರೆಲ್ಲ ಏನ್ ಮಾಡಿದಾರ, ಅವರೆಲ್ಲ ಹಗರಣ ಮಾಡಿದಾರ ನಿಮ್ಮ ಪ್ರಕಾರ? ಅದು ನಾನು ಕ್ವಶನ್ ಮಾಡ್ತಾ ಇದ್ದೀನಿ ಇವಾಗ. ಅಂದ್ರೆ ನೀವು ಇಷ್ಟು ದಿನ ಕೇಳ್ತಾ ಇದ್ದೀರಾ, ಇವಾಗ ಕೇಳ್ತಾ ಇದ್ದೀರಾ ಅಂತಂದ್ರೆ ಇಷ್ಟು ದಿನ ಹಿಂದೆ ಚೀಫ್ ಆಫೀಸರ್ಗಳು ಯಾಕೆ ಕೇಳಿಲ್ಲ? ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಕರ್ಸ್ಕೊಂಡು ಏನ್ ಮಾಡ್ತಿದ್ದಾರೆ? ಅದಕ್ಕೆ ನೀವೇ ಆನ್ಸರ್ ಮಾಡ್ಬೇಕಂತ ಪತ್ರಿಕೆ ಮುಖಾಂತರ ಕೇಳಕತ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಅನಿತಾ ವಸಂತಕುಮಾರ್, LH ಶಿವಕುಮಾರ್, ಮಾಜಿ ಉಪಾಧ್ಯಕ್ಷರಾದ ಈರೇಶ್ ಸಿಂಧೆ, ಸದಸ್ಯರಾದ KV ಸುರೇಶ್, ಎ ಪಂಪಾಪತಿ, ಬ್ರಹ್ಮಯ್ಯ, ಸಂತೋಷ್, ಸಿ ಅಶೋಕ್, ಹನುಮೇಶ್, ಎಸ್ ಸಿರಾಜ್, ಉಜ್ಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು.